ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನನ್ನ ಹೆಸರು ಶೋಭಾ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು MSD ಕನ್ನಡ ಲಾಗ್ಸ್ ಅಂತ ಹೇಳಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ನನ್ನ ಮೊದಲನೇ ಲೆಂತಿ ವಿಡಿಯೋ ಆಗಿರುತ್ತೆ. ನಾನು ಒಂದು ಶಾರ್ಟ್ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ನನಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದು ನನ್ನ ಮೊದಲನೇ ಲೆಂತಿ ವಿಡಿಯೋ ಅಂತ ಹೇಳಿದ್ನಲ್ಲ, ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಲೆಂತಿ ವಿಡಿಯೋ ಮಾಡಬೇಕು ಅಂತ ಹೇಳಿ. ಬಟ್ ಟೈಮ್ ಸಾಕಾಗ್ತಾ ಇರಲಿಲ್ಲ. ಯಾಕೆ ಅಂದರೆ ನನಗೆ 2 ಮಕ್ಕಳಿದ್ದಾರೆ. ಅವರು ಒಬ್ಬಳು 4 ವರ್ಷ, ಇನ್ನೊಬ್ಬನಿಗೆ 1 ವರ್ಷ. ಹಾಗಾಗಿ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಟೈಮ್ ಹೋಗ್ತಾಯಿತ್ತು. ಬಟ್ ಅದರಲ್ಲೇ ಟೈಮ್ ತೊಗೊಂಡು ಇವಾಗ ನಾನು ಲೆಂತಿ ವಿಡಿಯೋನ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದು ನಾನು ಫಸ್ಟು ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫುಲ್ ವಾಯ್ಸ್ ಓವರೇ ಕೊಡ್ತೀನಿ. ಏನಕ್ಕೆ ಅಂದರೆ ಮಕ್ಕಳಿರೋದ್ರಿಂದ ನನಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅವರು ಆಟ ಆಡ್ತಾ ಇರ್ತಾರೆ, ಕಿರ್ಚ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಹಾಗಾಗಿ ಮಾತಾಡೋಕ್ಕಾಗಲ್ಲ. ಹಾಗಾಗಿ ನಾನು ಫುಲ್ ವಾಯ್ಸ್ ಓವರ್ ಕೊಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇವಾಗಂತೂ ಗ್ಯಾಸ್ದು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಮ್ಮ ಮನೇಲೂ ಕೂಡ ಹಾಗೆ ಆಗಿದೆ. ಅಂದರೆ ನಮ್ಮದು ಡಬಲ್ ಸಿಲಿಂಡರೇ, ಬಟ್ ನಾವು ಬುಕ್ ಮಾಡಿ 20 ಡೇಸ್ ಆಯಿತು, ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಇರುತ್ತೆ ನಮಗೆ ಗ್ಯಾಸ್ ಬರುತ್ತೆ. ಆಲ್ಮೋಸ್ಟ್ 2 ಮಂತ್ಸ್ ತನಕ ಬಂದಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಇವಾಗ ನಾವು ಎಲೆಕ್ಟ್ರಿಕಲ್ ಸ್ಟವಲ್ಲೇ ಸ್ವಲ್ಪ ಅಡುಗೆಗಳೆಲ್ಲ ಜಾಸ್ತಿ ಅದರಲ್ಲೇ ಮಾಡ್ಕೊಂಬಿಡ್ತೀನಿ. ಏನಕ್ಕಂದರೆ ಇವಾಗ ಮಕ್ಕಳಿರೋದ್ರಿಂದ ಗ್ಯಾಸ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸ್ವಲ್ಪ ಗ್ಯಾಸ್ ಕೂಡ ಯೂಸ್ ಆಗುತ್ತೆ. ಅದರಲ್ಲೂ ನಾವು ಅಕ್ಕಿ ರೊಟ್ಟಿ ಈ ಥರದ್ದು ಜಾಸ್ತಿ ಮಾಡ್ತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಗ್ಯಾಸ್ ಜಾಸ್ತಿನೇ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಎಲೆಕ್ಟ್ರಿಕಲ್ ಸ್ಟವ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಅದರಲ್ಲಿ ಯಾವ್ಯಾವುದು ಅಡುಗೆ ಮಾಡ್ಬೋದು. ಅಂದರೆ ಅದರಲ್ಲಿ ಪಾತ್ರೆಗಳು ಸ್ಟೀಲ್ ಪಾತ್ರೆಗಳಷ್ಟೇ ಆಗೋದು. ಆ ಥರ ಪಾತ್ರೆಗಳಲ್ಲೆಲ್ಲ ಮಾಡ್ಕೊಳ್ಳೋ ಅಂಥದ್ದು ನಾನು ಎಲೆಕ್ಟ್ರಿಕಲ್ ಸ್ಟವಲ್ಲೇ ಮಾಡ್ಕೊಳ್ತೀನಿ. ನಾನು ಅನ್ನ ಕೂಡ ನಾವು ಕುಕ್ಕರಲ್ಲಿ ವಿಸಿಲ್ ಹೊಡ್ಸಲ್ಲ. ಇದು ಯಾವಾಗಲೂ ನಾವು ಗಂಜಿ ತೆಗೆದು ಅನ್ನ ಮಾಡಿನೇ ಅಭ್ಯಾಸ ನನಗೆ. ಹಾಗಾಗಿ ಜಾಸ್ತಿ ಅದಕ್ಕೂ ಸ್ವಲ್ಪ ಗ್ಯಾಸ್ ಜಾಸ್ತಿನೇ ಬೇಕಾಗುತ್ತೆ. ಇವತ್ತು ಮಾರ್ನಿಂಗ್ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನ ಮಾಡಿಕೊಂಡೆ. ಆ್ಯಂಡ್ ನನ್ನ ಮಗ ಕೂಡ ಎದ್ದಿದ್ದ. ಅವನು ಬೆಳಗ್ಗೆ ಬೇಗ ಎದ್ದುಬಿಡ್ತಾನೆ. ನನ್ನ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇತ್ತು. ಅವರು ಬಂದ ತಕ್ಷಣ ಮಲ್ಕೊಂಡಿದ್ರು. ಏನಕ್ಕಂದರೆ ಆ ಟೈಮಲ್ಲೇ ಸ್ವಲ್ಪ 1 ಅವರ್ ಆ್ಯಂಡ್ 2 ಅವರಲ್ಲಿ ಅವ್ರದ್ದು ನಿದ್ದೆ ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲ ಅಂದರೆ ಮಕ್ಕಳು ನಿದ್ದೆ ಮಾಡೋಕ್ಕೆ ಕೊಡಲ್ಲ. ಆವಾಗವಾಗ ಹೋಗಿ ಡಿಸ್ಟರ್ಬೆನ್ಸ್ ತುಂಬ ಮಾಡ್ತಾ ಇರ್ತಾರೆ. ಹಾಗೆ ಅವ್ರು ಕೂಡ ಎದ್ದರು. ನಾನು ಬೆಳಗ್ಗೆ ಎದ್ದಾಗ ಎಲ್ಲ ಚಿತ್ರಾನ್ನದ ಗೊಜ್ಜು ರೆಡಿ ಮಾಡ್ಕೊಂಬಿಟ್ಟಿದ್ದೆ, ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಇದ್ರಲ್ಲ, ಅವ್ರಿಗೆ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಆ್ಯಂಡ್ ಗ್ರೀನ್ ಟೀ ಕುಡಿತಾರೆ ಅವರು. ಅವರಿಗೆ ಗ್ರೀನ್ ಟೀ ಕೊಟ್ಟು ಚಿತ್ರಾನ್ನ ಎಲ್ಲ ಕಲಸಿಟ್ಕೊಂಡೆ. ಮತ್ತು ಹಂಗೇ ನಮಗೆ ಏನು ಹಾಗೆ ಅಡುಗೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ಹೇಳಿ ಟೈಮ್ ಸಾಕಾಗಲ್ಲ. ಅವ್ರೂ ನೋಡ್ಕೊಳ್ತಾ ಅಡುಗೆನೂ ಮಾಡ್ಕೊಳ್ತಾ ತುಂಬ ಕಷ್ಟ ಅನಿಸ್ತಾ ಇರುತ್ತೆ. ಒಂದೊಂದು ಸರಿ ಅಂತೂ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಎಲ್ಲ ಬೆಳಗ್ಗೆನೇ ಎದ್ದ ತಕ್ಷಣ ಮಾಡ್ಕೊಂಬಿಡ್ತೀನಿ. ಅದರಲ್ಲೂ ಬೆಳಗ್ಗೆ ಬೇಗ ನಾನು ಎದ್ದರೆ ನನ್ನ ಮಗ ಕೂಡ ಬೆಳಗ್ಗೆನೇ ಎದ್ಕೊಂಬಿಡ್ತಾನೆ. ಹಾಗಾಗಿ ಅವನಿಗಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ನಾನು ಎದ್ಕೊಂಡು ಹೊಸ್ಲಿಗೆ ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡು ಒಳಗಡೆ ಬಂದರೆ ಆಮೇಲೆ ಅವನನ್ನು ನೋಡ್ಕೊತ ಯಾವುದಾದ್ರೂ ಒಂದು ಅಡುಗೆ ಮಾಡ್ಕೊಬೋದು. ಹಾಗೆಯೇ ನನ್ನ ಮಗಳು ದ್ರಾಕ್ಷಿ ಕೇಳಿದ್ಲು. ಇವಾಗ ಹೆಂಗೂ ದ್ರಾಕ್ಷಿ ಸೀಸನ್ ಅಲ್ವಾ, ಆಲ್ಮೋಸ್ಟ್ ಇವಾಗಲೇ ಎಲ್ಲ ತಿನ್ಕೊಬಿಡ್ಬೇಕು. ಸೀಸನ್ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ ಅದು. ದ್ರಾಕ್ಷಿಗಂತೂ ಡೈರೆಕ್ಟಾಗಿ ಔಷಧಿನ ಹಾಕಿರ್ತಾರೆ. ಹಾಗಾಗಿ ತುಂಬ ಕ್ಲೀನಾಗಿ ಅದನ್ನು ವಾಶ್ ಮಾಡ್ಕೊಬೇಕು. ನಾನು ಅದಕ್ಕೆ ಸೋಡಾ ಪುಡಿ ಮತ್ತು ಉಪ್ಪು ಹಾಕಿಬಿಟ್ಟು ನೆನೆಸ್ಬಿಟ್ಟು ಒಂದು ಅರ್ಧ ಗಂಟೆ ಆಮೇಲೆ ತಿನ್ನಲಿಕ್ಕೆ ಕೊಡ್ತೀನಿ. ಇಲ್ಲ ಎಲ್ಲ ಒಂದೇ ಸರಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಆವಾಗ ಎಷ್ಟು ಬೇಕು ಅವರು ಆಮೇಲೆ ತಿನ್ಕೋಬೋದು ಅಂತೇಳಿ. ಈ ಸ್ವಲ್ಪ ಕ್ಲೀನ್ ಮಾಡೋಕ್ಕಾಗಲ್ಲ.
ಆಮೇಲೆ ಮಧ್ಯಾಹ್ನಕ್ಕೆ ಹಾಗೆ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ನಿನ್ನೆ ಎಲ್ಲ ಬುಕ್ ಮಾಡಿದರು ಸ್ವಲ್ಪ ತರಕಾರಿಗಳೆಲ್ಲ. ಇವಾಗೇನು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 10 ನಿಮಿಷದಲ್ಲೆಲ್ಲ ಬಂದುಬಿಡುತ್ತೆ. ಆಮೇಲೆ ಹಾಗಾಗಿ ಎಲ್ಲ ತರಕಾರಿಗಳು ಹಾಕಿಬಿಟ್ಟು ಕಾಳು ಹಾಕಿಬಿಟ್ಟು ಅಲಸಂದೆ ಕಾಳಿತ್ತು ಮನೇಲಿ, ಅದನ್ನು ಒಂದು ಹುಳಿ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಏನಕ್ಕಂದರೆ ಮಗ ಆಲ್ರೆಡಿ ಮಲ್ಕೊಂಬಿಟ್ಟಿದ್ದ ತಿಂಡಿ ಎಲ್ಲ ತಿಂದು. ಹಾಗಾಗಿ ಬೇಗ ಅಡುಗೆ ಮಾಡ್ಕೊಂಡ್ಬಿಡೋಣ, ಸಾಂಬಾರು ಮಾಡಿಕೊಂಡ್ರೆ ಆಮೇಲೆ ಮಧ್ಯಾಹ್ನ ಊಟ ಮಾಡುವಾಗ ಅನ್ನ ಮಾಡ್ಕೊಳಕ್ಕಾಗುತ್ತೆ ಅಂಥೇಳಿ. ಟೊಮೊಟೊ ಇತ್ತು, ಸ್ವಲ್ಪ ಇತ್ತು. ಒಂದು ಸರಿ ಟೊಮೊಟೊ ಉಪ್ಪಿನಕಾಯಿ ಮಾಡಿ ಖಾಲಿ ಆಗಿಬಿಟ್ಟಿತ್ತು, ಅಂದರೆ ಸ್ವಲ್ಪ ಇತ್ತು. ನಮ್ಮ ಅತ್ತೆ ಮೊನ್ನೆ ಬಂದಾಗ ತೊಗೊಂಡು ಹೋದರು. ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಸಾಂಬಾರು ಕಟ್ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ, ಇವತ್ತು ಇಲ್ಲ ನಾಳೆ ಉಪ್ಪಿನಕಾಯಿ ಮಾಡ್ಕೊಳಕ್ಕಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ, ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ನಾಳೆ ನಾಳೆ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಟೊಮೊಟೊ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳಿ. ಹಾಗೆ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಈರುಳ್ಳಿ ಕೂಡ ಕೊಟ್ಟಿದ್ದರು ಊರಿಂದ. ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿ ಬಿಡ್ಸಕ್ಕೆ ಹೋದಾಗ ಹಸಿ ಈರುಳ್ಳಿ ತೊಗೊಂಡು ಬಂದಿದ್ದರು. ಅದು ನಾನು ಮೇಲ್ಗಡೆ ಒಣ ಹಾಕಿದ್ದೆ ತೊಗೊಂಡು ಬಂದು. ಹಾಗಾಗಿ ಮತ್ತೆ ಎತ್ಕೊಂಡು ಬರಬೇಕು ಹೋಗಿ, ಇಲ್ಲಾಂದರೆ ಮನೆ ಒಳಗಡೆ ಇದ್ದರೆ ಅದು ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನಾನು ತೊಗೊಂಡು ಬಂದೆ ಹೋಗಿ. ಹಾಗೆ ನನ್ನ ಮಗಳಿಗೆ ಏನಂದರೆ, ನಾನೇನಾದರೂ ಅಡುಗೆ ಮಾಡುವಾಗ ಈ ಟೊಮೊಟೊ, ಈರುಳ್ಳಿ, ತರಕಾರಿ ಈ ಥರ ಎಲ್ಲ ಕಟ್ ಮಾಡ್ಕೊಳ್ತಾ ಇರ್ತೀನಲ್ಲ, ಅವಳಿಗೂ ಸ್ವಲ್ಪ ಕೊಡಬೇಕು. ಅವಳು ಹೊರಗಡೆ ಹೋಗಿ ಅವಳದಿರೋ ಟಾಯ್ಸಲ್ಲಿ ಅವಳು ಆಟ ಆಡ್ಕೊಳ್ತಾ ಇರ್ತಾಳೆ. ನನಗೆ ಏನು ಹಾಕ್ತೀನಿ, ಒಂದು ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ ಪ್ರತಿಯೊಂದನ್ನು ನೋಡ್ತಾ ಇರ್ತಾಳೆ ಅಲ್ಲೇ ಇಟ್ಕೊಂಡು. ನಾನು ಏನಾದರೂ ಹಾಕಿದ ತಕ್ಷಣ ಬಂದುಬಿಟ್ಟು ಅವಳದೂ ತೊಗೊಬಂದು ಇಡ್ತಾಳೆ. ಅವಳಿಗೂ ಸ್ವಲ್ಪ ಹಾಕಬೇಕು. ಅದು ತೊಗೊಬಂದು ಇಲ್ಲೇ ಆಟ ಆಡ್ಕೊಳ್ತಾಳೆ, ಆಮೇಲೆ ಅಲ್ಲೇ ಇಟ್ಟಿರ್ತಾಳೆ ಅದನ್ನು. ಹೀಗೆ ಮಾಡ್ತಾಳೆ. ಜಾಸ್ತಿ ಹೇಳೋಕ್ಕಾಗಲ್ಲ, ಏನಕ್ಕೆ ಅಂದರೆ ಅವಳಿಗೂ ಇಲ್ಲಿ ಆಟ ಆಡೋರು ಕೂಡ ಯಾರೂ ಜೊತೆ ಇಲ್ಲ, ಅವಳು ಒಬ್ಬಳೇ ಇರಬೇಕು. ಮತ್ತು ಏನು ಮಾಡ್ತಾಳೆ ಪಾಪ, ಅವಳಿಗೂ ಬೇಜಾರಾಗುತ್ತೆ. ನಾನು ಹಾಗಾಗಿ ಏನು ಹೇಳೋಕ್ಕೋಗಲ್ಲ. ನಾನು ಕಟ್ ಮಾಡುವಾಗ ಏನು ಮೂಲಂಗಿ ಆಗಿರ್ಬೋದು, ಈ ಥರ ಏನೇ ತರಕಾರಿ ಕಟ್ ಮಾಡುವಾಗ್ಲೂ ಅವಳಿಗೆ ಒಂದೊಂದು ಕೊಟ್ಟು ಕಳಿಸ್ಬಿಡ್ತೀನಿ ಆಟ ಆಡ್ಕೊ ಅಂತ ಹೇಳಿ. ಆಮೇಲೆ ನಾನು ಇದೇ ಸಿಂಪಲ್ಲಾಗಿ ತರಕಾರಿ ಹುಳಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಅಂತೂ ಈ ಥರ ಸಾಂಬಾರೆಲ್ಲ ಮಾಡೋದೇ ಇಲ್ಲ. ನಮ್ಮದು ಮಲೆನಾಡು, ಶಿವಮೊಗ್ಗ. ಈ ಥರ ತರಕಾರಿ ಸಾಂಬಾರೆಲ್ಲ ಇರೋದೇ ಇಲ್ಲ. ಏನಾದರೂ ತೆಂಗಿನಕಾಯಿ ಹಾಕಿಬಿಟ್ಟೆ ನಮ್ಮ ಕಡೆ ಸಾಂಬಾರು ಮಾಡೋದು. ಇಲ್ಲಿ ನಾನು ಇವಾಗ ಬಂದಮೇಲೆ ಇಲ್ಲಿ ಕಲ್ತ್ಕೊಂಡಿರೋದು ವಿತೌಟ್ ತೆಂಗಿನಕಾಯಿ, ಬರೀ ಸಾಂಬಾರು ಪೌಡ್ರ್ ಹಾಕಿಬಿಟ್ಟು ತರಕಾರಿ ಸಾಂಬಾರು ಮಾಡ್ತಾರೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನಮ್ಮ ಕಡೆ ಎಲ್ಲ ತೆಂಗಿನಕಾಯಿ ಇಲ್ಲದೇ ಯಾವುದೇ ಅಡುಗೆ ಮಾಡೋದೇ ಇಲ್ಲ. ಮಿನಿಮಮ್ ಅವ್ರ ಮನೇಲಿ 2 ಜನ ಇರಲಿ, ಒಬ್ಬರು ಇರಲಿ, ತೆಂಗಿನಕಾಯಿ ಹಾಕ್ತಾರೆ. ನನಗೆ ಗೊತ್ತಿರಲಿಲ್ಲ ಬರೀ ಸಾಂಬಾರು ಪುಡಿಲೇ ಸಾಂಬಾರು ಮಾಡ್ತಾರೆ ಅಂತ ಹೇಳಿ. ನನಗೆ ಫಸ್ಟು ಅಡುಗೆನೇ ಬರ್ತಾ ಇರಲಿಲ್ಲ, ಅದು ಸೆಕೆಂಡ್ರಿ. ಈ ಥರನೂ ಸಾಂಬಾರು ಮಾಡ್ತಾರೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ಇವಾಗ ನಾನು ಸ್ವಲ್ಪ ಈ ಕಡೆದೇ ಅಡುಗೆಗಳು ಮಾಡ್ತೀನಿ. ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡೋದಿಲ್ಲ. ತೆಂಗಿನಕಾಯಿ ಇಲ್ಲದೇ ತುಂಬ ಥರ ಅಡುಗೆಗಳು ಮಾಡ್ಬೋದು ಅಂತ ಹೇಳಿ. ಹಾಗೆ ನನ್ನ ಮಗ ಕೂಡ ಎದ್ದ, ಅವನು ಮಲಗಿದ್ನಲ್ಲ, ಹಾಗೆ ನಾನು ಎತ್ಕೊಂಡು ಅವನ್ನ ಸ್ವಲ್ಪ ಕ್ಯಾಮ್ರಾ ಮುಂದೆ ಕರ್ಕೊಬಂದು ತೋರಿಸ್ತಾ ಇದ್ದೆ. ಅವನು ಎದ್ದ ಮೇಲೆ ಫುಲ್ ಅವರು ನೋಡ್ಕೊಂಬಿಡ್ಬೇಕು, ಇಲ್ಲ ಅಂದರೆ ನನ್ನ ಹಸ್ಬೆಂಡ್ ಮಲ್ಕೊಂಡಿರ್ತಾರಲ್ಲ ಅಲ್ಲೋಗಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ. ಪಾಪ ಅವ್ರು ನೈಟ್ ಶಿಫ್ಟ್ ಮಾಡಿ ಬಂದು ಮಲಗ್ತಾರೆ. ಒಂದೊಂದು ಸಾರಿ ನಿದ್ದೆನೇ ಕೊಡಲ್ಲ ಅವರಿಗೆ, ನೈಟು ನಿದ್ದೆ ಇರಲ್ಲ. ಇವರು ನೈಟ್ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಅಲ್ಲಿ ಹೋಗಿಬಿಟ್ಟು ಅವ್ರ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ. ಪಾಪ ಇವ್ರಿಗೂ ಏನೂ ಗೊತ್ತಿರಲ್ಲ. ನಮ್ಮದು ಸಿಂಗಲ್ BHK ಮನೆ ಆಗಿರೋದ್ರಿಂದ ಅವರು ಆ ರೂಮ್ಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರಲ್ವ. ಡಬಲ್ BHK ಮನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬೇಗ ಆದರೆ ಸಾಕು. ಹಾಗೆ ನಾನಿವತ್ತು ಬೇಳೆಕಾಳು ಏನು ಹಾಕ್ತಾಯಿಲ್ಲ, ಜಸ್ಟ್ ಅಲಸಂದೆ ಕಾಳು ಹಾಕಿಬಿಟ್ಟು ಅದನ್ನು ಒಂದು 4-5 ವಿಸಿಲು ಕುಕ್ಕರಲ್ಲಿ
ಕೂಗಿಸ್ಕೊಂಡಿದ್ದೆ. ಅದಾದಮೇಲೆ ನಾನು ಸಾಂಬಾರ್ಗೆ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿರುತ್ತೆ. ಈ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ಮಗ ಬೇರೆ ಎದ್ಬಿಟ್ನಲ್ಲ, ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಅನ್ನನೇ ಮಾಡಿದೆ. ಸಂಜೆ ಕಡೆ ಆದರೂ ನೋಡಬೇಕು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಟ್ರೈ ಮಾಡ್ತೀನಿ. ಏನು ಆಗುತ್ತೋ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ಗೆ ಮುದ್ದೆ ಅಂದರೆ ಇಷ್ಟ. ಮುದ್ದೆ ಚಪಾತಿ ಈ ಥರದ್ದೆಲ್ಲ. ನನಗೇನು ಮುದ್ದೆ ಅಷ್ಟೊಂದು ಇಷ್ಟ ಆಗಲ್ಲ. ನಮ್ಮ ಕಡೆ ಅಕ್ಕಿ ರೊಟ್ಟಿ, ಈ ಅಕ್ಕಿ ಕಡುಬು ಈ ಥರದ್ದೆಲ್ಲ ತಿಂದ್ಬಿಟ್ಟು ಮುದ್ದೆ ಸ್ವಲ್ಪ ಕಡಿಮೆನೇ ತಿಂತೀನಿ. ತಿನ್ನಲ್ಲ ಅಂತ ಏನಿಲ್ಲ, ಅಷ್ಟೊಂದು ಇಷ್ಟಪಡಲ್ಲ. ಸಾಂಬಾರೆಲ್ಲ ಆದಮೇಲೆ ಸ್ವಲ್ಪ ಹುಣಸೆಹಣ್ಣೆಲ್ಲ ನೆನೆಸಿಟ್ಕೊಂಡಿದ್ದೆ. ಲಾಸ್ಟಲ್ಲಿ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೊಂಬಿಡ್ಬೋದು, ಸಿಂಪಲಾಗಿ ಮಾಡ್ಬೋದು. ನಮ್ಮ ಕಡೆ ಅಂದರೆ ಫಸ್ಟು ಬೇಳೆ ಹಾಕಿಬಿಟ್ಟು ಆಮೇಲೆ ತೆಂಗಿನಕಾಯಿ ಮಿಕ್ಸಿಗೆ ಹಾಕಿ ರುಬ್ಬಿ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ಇಲ್ಲಿ ನೋಡಿ ಎಲ್ಲ ತರಕಾರಿಗಳೆಲ್ಲ ಬೇಯಿಸ್ಕೊಳ್ಳೋದು, ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಸಾಂಬಾರು ಪುಡಿ ಹಾಕಿದ್ರೆ ಮುಗ್ದೋಯ್ತು, ಸಾಂಬಾರೇ ಆಗೋಗ್ಬಿಡುತ್ತೆ. ಸಾಂಬಾರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರು ಟೇಸ್ಟ್ ನಾನು ನೋಡುವಾಗ ಎಲ್ಲಾದರೂ ನನ್ನ ಮಕ್ಕಳು ನೋಡಿದ್ರು ಅಂದರೆ ಅವ್ರಿಗೂ ಕೂಡ ಸಾಂಬಾರು ಟೇಸ್ಟ್ ನೋಡಲಿಕ್ಕೆ ಕೊಡಲೇಬೇಕು. ಇಲ್ಲ ಅಂದರೆ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದೇನೋ ಅವರಿಗೂ ಇಷ್ಟ ಆಗಿಬಿಡುತ್ತೆ. ನಾನು ಸ್ವಲ್ಪ ಟೇಸ್ಟ್ ನೋಡಿ ಚೆನ್ನಾಗಿದೆಯಾ ಅಂತ ಫಸ್ಟ್ ಕೇಳ್ತಾ ಇದ್ದೆ. ಅದನ್ನೇ ಅವರು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ. ಇವಾಗ ನಾನು ಟೇಸ್ಟ್ ನೋಡುವಾಗ ಎಲ್ಲರೂ ಪಕ್ಕದಲ್ಲಿ ಎಲ್ಲರೂ ನೋಡ್ಕೊಬಿಟ್ರಂದರೆ ಇಬ್ಬರಿಗೂ ಬೇಕು. ನನ್ನ ಮಗಳು ಕೇಳ್ತಾಳೆ ಅಂತ ಹೇಳಿ ನನ್ನ ಮಗನೂ ಇವಾಗ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾನೆ. ಹಾಗೆ ಸ್ವಲ್ಪ ಮೊಟ್ಟೆ ಕೂಡ ಇತ್ತು. ಆಮ್ಲೆಟ್ ಹಾಕ್ಕೊಂಬಿಡೋಣ ಅಂತ ಹೇಳಿ, ಬರೀ ಸಾಂಬಾರಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಆಮ್ಲೆಟ್ ಹಾಕ್ಕೊಂಡೆ. ನನ್ನ ಮಗನಿಗೇನು ನಾನ್ ವೆಜ್ ತಿನ್ನಿಸ್ತಾ ಇಲ್ಲ ಇವಾಗ ನಾವು. ಮೊಟ್ಟೆ ಕೂಡ ತಿನ್ನಿಸಲ್ಲ. ಅವನಿಗೆ ಕೂದಲು ಕೊಡಲಿಲ್ಲಲ್ಲ, ಹಾಗಾಗಿ ನಾವು ತಿರುಪತಿಗೆ ಹೋಗಬೇಕು ಅವನಿಗೆ ಕೂದಲು ಕೊಡಲಿಕ್ಕೆ. 1 ವರ್ಷದೊಳಗಡೆ ಕೊಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕೆ ಆಗಲಿಲ್ಲ. ಹಾಗಾಗಿ ಇವಾಗ 1.5 ವರ್ಷದಲ್ಲಿ ಕೊಡಬೇಕು. ಬಟ್ ಬುಕ್ ಮಾಡಿದ್ವಿ ಜೂನ್ ಮಂತಲ್ಲಿ ಹೋಗೋಣ ಅಂತೇಳಿ. ಬುಕ್ಕಿಂಗೇ ಆಗಿಲ್ಲ. 1 ವರ್ಷದೊಳಗಡೆ ಹೋಗಿದ್ದಿದ್ರೆ ನಮಗೆ ಫ್ರೀ ಆಗ್ತಾಯಿತ್ತು. ಇವಾಗ ನಾವು ಲೈನಲ್ಲಿ ನಿಂತ್ಕೊಂಡು ಹೋಗಬೇಕು. ಈ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿದ್ರೆ ಪರವಾಗಿರಲಿಲ್ಲ. ಈಗ ಬುಕ್ಕಿಂಗು ಕೂಡ ಸಿಗಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ನಾವು ಸ್ವಲ್ಪ ಡಿಮಾರ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ಹೋದ್ವಿ. ಅಂದರೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ತೊಗೊಳ್ಳೋಕ್ಕೆ. ಹಾಗಾಗಿ ಎಲ್ಲ ತೊಗೊಂಡು ಬಂದುಬಿಡೋಣ. ಮತ್ತೆ ಜಾಸ್ತಿ ಆಗಿಬಿಡುತ್ತೆ. ಎಲ್ಲ ಖಾಲಿ ಆದಾಗ ಹೋದರೆ ಸ್ವಲ್ಪ ಐಟಮ್ಸ್ ಜಾಸ್ತಿ ಬೇಕಾಗುತ್ತೆ. ಆವಾಗ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ಇವಾಗ ಸ್ವಲ್ಪ ಏನಾದರೂ ಖಾಲಿ ಆದಾಗ ಹೋದ್ರೇ ಸ್ವಲ್ಪ ತೊಗೊಂಬಂದುಬಿಡೋಣ ಅಂತ ಹೇಳಿ ಹೋದ್ವಿ. ನನಗೆ ಬ್ಯಾಡಗಿ ಮೆಣಸಿನ್ಕಾಯಿ ಇದು ನಾನು ಯಾವತ್ತೂ ತೊಗೊಂಡಿರಲಿಲ್ಲ. ಇದು ಫಸ್ಟ್ ಟೈಮ್ ತೊಗೊಂಡಿದ್ದು. 495 ₹495 ಇತ್ತು kg. ನಾನೊಂದು ಸ್ವಲ್ಪ ತೊಗೊಂಡೆ, ಒಗ್ಗರಣೆಗೆ ಅದೆಲ್ಲ ಯೂಸ್ ಮಾಡ್ಬೋದು ಅಂಥೇಳಿ. ಹಾಗೆ ಬಿರಿಯಾನಿ ರೈಸ್ ಕೂಡ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು. ನಾನು ನಾರ್ಮಲ್ ನಮ್ಮ ಮನೆಯಿಂದ ನಾವು ಅಕ್ಕಿ ತೊಗೊಂಡು ಬರ್ತೀವಿ, ಊರಿಂದ ಬೆಳೆದಿರೋ ಅಕ್ಕಿ. ಅದರಲ್ಲೇ ನಾನು ಎಲ್ಲ ಬಿರಿಯಾನಿ ಮಾಡೋದ್ರದ್ದು, ಪಲಾವ್ ಮಾಡೋದು ಅದರಲ್ಲೇ ಮಾಡೋದು ನಾನು. ಈ ಸರಿ ನೋಡೋಣ ಈ ಅಕ್ಕಿಲಿ ಮಾಡೋಣ. ನಾನು ಯಾವುದಾದ್ರೂ ಯೂಟ್ಯೂಬ್ ಚಾನಲಲ್ಲಿ ಈ ಥರ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ನೋಡುವಾಗ ಈ ಬಿರಿಯಾನಿ ಎಲ್ಲ ನೋಡಿದಾಗ ತುಂಬ ಚೆನ್ನಾಗಿರ್ತಾಯಿತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾಯಿತ್ತು. ಹಾಗಾಗಿ ನಾನು ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿ ಸ್ವಲ್ಪ ತೊಗೊಂಡೆ. ಒಂದು kg ಅಷ್ಟು ತೊಗೊಂಡೆ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು 2-3 ಥರ ಅಕ್ಕಿ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿ. ಬೇಡ, ಇದೊಂದೇ ಥರ ತೊಗೊಳ್ಳೋಣ, ಆಮೇಲೆ ಬೇಕಾದರೆ ನೋಡೋಣ ಚೆನ್ನಾಗಿ ಬಂದರೆ ಅಂತ ಹೇಳಿ. ಇದು ₹95 ಏನೋ kg. ನಾವು ಅಕ್ಕಿ ಯಾವಾಗಲೂ ತೊಗೊಳ್ಳೋದೇ ಇಲ್ಲ. ಊರಿಂದನೇ ಒಂದು 2-3 ಮೂಟೆ ತೊಗೊಂಬಂದುಬಿಡ್ತೀವಿ. ಆಲ್ಮೋಸ್ಟ್ ನಮಗೆ 7-8 ತಿಂಗಳು ಸಾಕಾಗುತ್ತೆ. ಆಮೇಲೆ ಖಾಲಿ ಆದಾಗ ಮತ್ತೆ ನಾವು ಹೋಗಿ ತೊಗೊಳ್ತೀವಿ. ನಾವು ಇಲ್ಲಿ ಅಕ್ಕಿ ನಮಗೆ ಊಟ ಮಾಡಿ ಅಭ್ಯಾಸನೇ ಇಲ್ಲ, ಒಂಥರ ಮರ್ತೋಗ್ಬಿಟ್ಟಿದೆ. ಹಾಗೆ ಸ್ವಲ್ಪ ಐಟಮ್ಸು, ಪುಳಿಯೋಗರೆ ಪೌಡ್ರು, ಅದು ಇದು ಎಲ್ಲ ಬೇಕಿತ್ತು. ಹಂಗೆ ಪುಳಿಯೋಗರೆ ಪೌಡ್ರು ಅಂತ ತೊಗೊಂಡ್ವಿ. ಅಷ್ಟೊಂದು ಐಟಮ್ಸ್ ಏನೂ ಬೇಡಾಗಿತ್ತು. ಹೋದ ಮಂತ್ ಎಲ್ಲ ತುಂಬ ತೊಗೊಂಡಿದ್ವಿ.
ಈ ಮಂತೆಲ್ಲ ಅಷ್ಟು ಬೇಡ ಆಗಿತ್ತು. ಹಾಗಾಗಿ ನಾವೇನು ಜಾಸ್ತಿ ತೊಗೊಳಕ್ಕೇನು ಹೋಗಲಿಲ್ಲ. ನನ್ನ ಮಗ ಇದು ಟ್ರೇಯಲ್ಲಿ ಕೂತ್ಕೊಂಡಿದ್ದ, ನನ್ನ ಮಗಳು ಕರ್ಕೊಂಡು ಹೋಗ್ತಾ ಇದ್ಲು. ನಾವಿಬ್ಬರು ಎಲ್ಲ ಎತ್ಕೊಂಡ್ವಿ. ಇನ್ನು ಕಡಲೆಬೀಜ ನನ್ನ ಹಸ್ಬೆಂಡ್ ಅಂದರು ಒಂದು 100 ರೂಪಾಯಿ ಕೆ ಜಿ ಆದರೆ ಒಂದು 10 ಕೆ ಜಿ ತೊಗೊಂಡ್ಬಿಡ್ತೀನಿ, ಎಣ್ಣೆ ಮಾಡ್ಸೋಕ್ಕಾಗುತ್ತೆ ಅಂತ ಹೇಳಿ. ನೋಡಿದ್ರೆ ಅಲ್ಲಿ 160 ರೂಪಾಯಿ ಏನೋ ಕೆ ಜಿ ಇತ್ತು. ಅದಕ್ಕೆ ನಾನು ಬೇಡ ಬಿಡಿ, ಇಲ್ಲಿ ಶೇಂಗಾ ಎಣ್ಣೆ ಮಾಡಿ ಕೊಡ್ತಾರೆ ಅವರೇನೆ, ಬಟ್ 450 ರೂಪಾಯಿ ಏನೋ ಕೆ ಜಿ ಇದೆ, 1 ಕೆ ಜಿ ತೊಗೊಳಕ್ಕಾಗುತ್ತೆ ಅಂತ ಹೇಳಿ ಹಾಗೆ ಶೇಂಗಾ ಏನು ತೊಗೊಂಡಿಲ್ಲ. ಹಾಗೆ ರವೆ, ಆಮೇಲೆ ಇನ್ನೊಂದು ಇಡ್ಲಿ ರವೆ ಕೂಡ ಫಸ್ಟ್ ಟೈಮ್ ತೊಗೊಂಡಿದ್ದು. ಇಡ್ಲಿ ರವೆಲಿ ಇಡ್ಲಿ ಮಾಡೇ ಇಲ್ಲ ನಾನು ಯಾವತ್ತೂ, ಅಕ್ಕಿ ಈ ಥರ ರುಬ್ಬಿನೇ ಮಾಡಿದ್ದು. ಹಾಗಾಗಿ ಇವತ್ತು ಟ್ರೈಲ್ ನೋಡೋಣ ಅಂತ ಹೇಳಿ ಅದನ್ನು 1 ಕೆ ಜಿ ತೊಗೊಂಡೆ. ಇನ್ನು ಡಿಮಾರ್ಟಲ್ಲಿ ಏನು ಗೊತ್ತಾ, ನಾವು ಎಷ್ಟು ತೊಗೊಳ್ತೀವಿ ಅಷ್ಟಕ್ಕೆ ತೂಕ ಮಾಡಿ ಕೊಡ್ತಾರೆ. ಬಟ್ ಮೆಟ್ರೋ ಈ ಥರದ್ದೆಲ್ಲ ನಾವು ಹೋದರೆ ಮಿನಿಮಮ್ 1 ಕೆ ಜಿ ಮೇಲೆ ತೊಗೊಳ್ಳೇಬೇಕು, 1 ಕೆ ಜಿ ತೊಗೊಳ್ಳೇಬೇಕು. ಇಲ್ಲಿ ಆ ಥರ ಅಲ್ಲ, ನಾವು ಎಷ್ಟು ತೊಗೊಳ್ತೀವಿ ಅಷ್ಟೇ ತೂಕ ಮಾಡಿ ಕೊಡ್ತಾರೆ. ಹಾಗೆ ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ. ಅಂದರೆ ಬೇಗ ಆಲ್ರೆಡಿ ಟೈಮಾಗಿ ಹೋಗಿತ್ತು, ಒಂದು 5 ಗಂಟೆಗೆ ಹೊರಟಿದ್ವಿ. ಮನೆಗೆ ಬರೋ ತನಕ 7 ಗಂಟೆ ಆಯಿತು. ಮನೆಗೆ ಬಂದುಬಿಟ್ಟು ನನಗೆ ಟೀ ಮಾಡ್ಕೊಂಡು ಕುಡಿಲೇಬೇಕು, ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ. ಟೀ ಮಾಡಿಕೊಂಡೆ, ಡಿಕಾಷನ್ ಟೀ. ಹಾಗೆ ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ ಆಗಿರುತ್ತೆ. ಪ್ಲೀಸ್ ನನ್ನ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.